ಚಿಕ್ಕಬಳ್ಳಾಪುರ ನಗರದ ಟಿ.ಜಿ. ಟ್ಯಾಂಕ್ ರಸ್ತೆಯ ಆಟೋ ಡ್ರೈವರ್ ಸೈಯದ್ ನೂರ್ ಅಂತಕ್ಕಂಥವ್ರಿಗೆ BPL ಕಾರ್ಡ್ ಇತ್ತು ಮತ್ತು BPL ಕಾರ್ಡಿನಿಂದನೇ ಅವರು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ರು. ಆದರೆ ಈಗ ಕಳೆದ 2 ತಿಂಗಳಿಂದ ಇದಕ್ಕಿದ್ದ ಹಾಗೆ ಅವರ BPL ಕಾರ್ಡನ್ನು ರದ್ದು ಮಾಡಿ APL ಕಾರ್ಡ್ ಮಾಡಲಾಗಿದೆ. ಯಾಕೆ ಅಂತೇಳಿ ಅವರು ಕಚೇರಿಗೆ ಹೋಗಿ ಕೇಳಿದಾಗ ನೀವು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಅಂತ ಹೇಳ್ತಾ ಇದ್ದಾರೆ. ಅಸಲಿಗೆ ಅವರು ವ್ಯಾಪಾರಿಯೂ ಅಲ್ಲ, GST ಅಲ್ಲ, ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರು ಅಲ್ಲ. ಪ್ರತಿದಿನಿತ್ಯ ಕೂಲಿ ಮಾಡಿ ಅಂದರೆ ತಮ್ಮದೇ ಆದಂಥ ಆಟೋದಲ್ಲಿ ಕೂಲಿ ಮಾಡಿ ಬದುಕನ್ನು ಕಟ್ಟಿಕೊಂಡಂತಂದ್ರೆ ಈಗ ಅವರು ಇದ್ದಕ್ಕಿದ್ದಾಗೆ BPL ಕಾರ್ಡ್ ರದ್ದು ಮಾಡಿದ ಕಾರಣದಿಂದ ಈಗ ಅವರು ರೇಷನ್ ತೆಗೆದುಕೊಳ್ಳೋಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ. ಸ್ವತಃ ಇದರಿಂದ ಏನು ತೊಂದರೆ ಆಗಿದೆ, ಯಾವ ರೀತಿ ಎಲ್ಲ ಸಮಸ್ಯೆ ಆಯಿತು ಅಂತೇಳಿ ಸ್ವತಃ ನಾನು ಆಟೋ ಚಾಲಕರನ್ನ ಕೇಳಿ ತೆಗೆದುಕೊಳ್ತಾ ಹೋಗ್ತೀನಿ. ನಿಮ್ಮದು BPL ಕಾರ್ಡ್ ಯಾವಾಗ ರದ್ದಾಗಿರೋದು? ಸರ್ 2 ತಿಂಗಳು ಮುಂಚೆ ಸರ್. ಈಗ ಯಾಕೆ ರದ್ದಾಯಿತು ಅಂತೆ? ಸರ್ ನಾವು ಇನ್ಕಮ್ ಟ್ಯಾಕ್ಸ್ ಯಾವುದೂ ಇಲ್ಲ ನಮ್ಮದು. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂದ್ಬಿಟ್ಟು ನಮ್ಮ ಮೇಲೆ ರದ್ದು ಮಾಡಿದ್ದಾರೆ ಸರ್. ಅಲ್ಲ, ನೀವು ವ್ಯಾಪಾರಿ GST ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಿದ್ದೀರಾ? ಸರ್ ಏನೂ ಇಲ್ಲ ಸರ್. ಒಬ್ಬ ಆಟೋ ಡ್ರೈವರ್ ಸರ್. ನಾನು ಗೋರ್ಮೆಂಟಿಗೆ ಎಲ್ಲಿಂದ ಕಟ್ಟೋದು ಸರ್? ನನ್ನ ಮನೆಯಲ್ಲಿ ಜೀವನ ಮಾಡೋದಕ್ಕೆ ನಂಗೆ ತುಂಬ ಕಷ್ಟ ಆಗಿದೆ ಸರ್. ಅದು ಬಾಡಿಗೆ ಆಟೋ ಸರ್. ನಾನು ಬಾಡಿಗೆ ಮನೆಯಲ್ಲಿ ಬಾಡಿಗೆ ನಾನು ಕಟ್ಕೊಂಡು 2 ಮಕ್ಕಳನ್ನ ಸಾಕ್ಕೊಂಡು ಎಜುಕೇಷನ್ ನೋಡಿಕೊಂಡು ನಾನು ಆಟೋಲ್ಲಿ ಜೀವನ ಮಾಡ್ತಿರೋದು. ನಾನು ಗೋರ್ಮೆಂಟಿಗೆ ಹೆಂಗೆ ಸರ್ ಕಟ್ಟಲಿ? ಈಗ ನಿಮಗೆ BPL ಕಾರ್ಡ್ ಇತ್ತಲ್ಲ, ಅದರಿಂದ ಏನೆಲ್ಲ ಪ್ರಯೋಜನ ಇತ್ತು ಸರ್? BPL ಕಾರ್ಡ್ ಬೇಕೇ ಬೇಕು ಸರ್. BPL ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದಕ್ಕೂ ಏನಕ್ಕೂ ಅಷ್ಟೇ ಮುಂದೆ ಹೋಗೋಕ್ಕಾಗಲ್ಲ ಸರ್. ಒಂದು ಹಾಸ್ಪಿಟ್ಲ್ ಆಗಿರಬಹುದು, ನಾವೇನೇ ಒಂದು ಫಸ್ಟ್ ಕೇಳೋದೇ BPL ಕಾರ್ಡ್ ಸರ್. ಹಾಸ್ಪಿಟ್ಲ್ ಹೋದ್ರೆ ನಮ್ಗೆ BPL ಕಾರ್ಡ್ ಬೇಕೇ ಬೇಕು ಸರ್. ದಯವಿಟ್ಟು ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊತಾ ಇರೋದು, ಇದೇ ಕೇಳ್ಕೊತಾ ಇರೋದು, ನಮ್ಮ BPL ಕಾರ್ಡ್. ಆಟೋ ಓಡಿಸ್ತಿರಲ್ವಾ, ಬಾಡಿಗೆ ಆಟೋ ತಗೊಂಡು ಓಡಿಸ್ತಿರಲ್ವಾ, ನೀವು ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ? ಏನು ಉಳಿತಾಯ ನಿಮಗೆ? ಸರ್ ನಮಗೆ ಕೂಲಿ ಸಿಗುತ್ತೆ ಸರ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 500 ರೂಪಾಯಿ 600 ರೂಪಾಯಿ ಮಾಡೋದು ಭಾಳ ಕಷ್ಟ ಆಗಿದೆ ಇವಾಗ. ಅಷ್ಟೇ ಸರ್. ದೂರ ಬಾರ ಹೋದರೆ ಸ್ವಲ್ಪ ಲಗೇಜ್ಗೆ ಹಾಕ್ಕೊಂಡ್ರೆ ನಮಗೆ ಒಂದು ಬರುತ್ತೆ ಸರ್, ಒಂದು 800 ರೂಪಾಯಿ ಆ ಥರ ಬರುತ್ತೆ. ಅಷ್ಟು ಬಿಟ್ಟರೆ ನಾವು ಗಾಡಿನೂ ಬಾಡಿಗೆ ಕೊಟ್ಕೊಂಡು ನಮ್ಮ ಮನೆ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಅಲ್ಲ, ಈಗ ನೀವು BPL ಕಾರ್ಡ್ ಇತ್ತಲ್ವ, ಆಗ ರೇಷನ್ ಬರ್ತಿತ್ತು, ನೆಮ್ಮದಿಯಾಗಿ ಮನೇಲಿ ಹೆಣ್ಣು ಮಕ್ಕಳು ಊಟ ಮಾಡ್ತಿದ್ರು. ಈಗ 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ, ಏನು ತೊಂದರೆ ಆಗಿದೆ ಸರ್? ಇವಾಗ ಬಾಧೆ ಆಗಿದೆ ಸರ್. 2 ತಿಂಗಳಿಂದ ಮನೇಲಿ ರೇಷನ್ ಇಲ್ಲ. ಸಣ್ಣ ಪುಟ್ಟ ಏನೋ ಒಂದು ಇವಾಗ ಸಂಪಾದನೆ ಮಾಡ್ಕೊಂಡು ಹೋಗಬೇಕು, ಅದರಲ್ಲೇ ಜೀವನ ಮಾಡ್ತಾಯಿದ್ದೀರಿ ಸರ್. ಇರೋ ಅಕ್ಕಿನೇ ತಿಂತಾಯಿದ್ದೀರಿ ಸರ್. ಇದು ಈ ವಿಚಾರ ನಿಮ್ಮ ಮನೆಯವ್ರಿಗೆ ಗೊತ್ತಾಯ್ತು? ಅವ್ರೇನು ಹೇಳಿದರು? ಬೇಸರ ಪಟ್ಟರು ಸರ್. ಹೇಳಿದೆ ಈ ಥರ ಕಾರ್ಡು ನಾನೇನೋ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಂತೆ ಅಂತ ಹೇಳ್ಬಿಟ್ಟು, ನಂದು BPL ಕಾರ್ಡ್ ಹಿಡಿದನ್ನು APL ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅಂತೇಳಿ ಬೇಸರಾಗಿ ಬಂಟರು, ಬೇಜಾರಾಯಿತು ನನಗೂ. ನಾವು ಯಾವುದೇ ರೀತಿಯ ನಾವು ಇನ್ಕಮ್ ಟ್ಯಾಕ್ಸ್ ಏನೂ ಕಟ್ತಾ ಇಲ್ಲ ಸರ್. ತೆರಿಗೆ ಅನ್ನೋದು ಆಟೋಲ್ಲಿ ಜೀವನ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ಥರ ಇತ್ತು BPL ಕಾರ್ಡು ಅದನ್ನೇ ನಮಗೆ ಮಾಡಿಕೊಟ್ರೆ ಸಾಕು ಸರ್. ದಯವಿಟ್ಟು ನಿಮ್ಮ ಹತ್ರ ನಾನು ಬಂದು ಮನವಿ ಮಾಡಿಕೊಂಡು ಅರ್ಜಿಯನ್ನು ಕೊಟ್ಟಿದ್ದೀನಿ ಆಹಾರ ಇಲಾಖೆ ಅವ್ರಿಗೆ. ಅವ್ರು ಹೇಳಿದ್ದಾರೆ ಒಂದು 2 ತಿಂಗಳು ವೆಯ್ಟ್ ಮಾಡಪ್ಪ, 2 ತಿಂಗಳಾದಮೇಲೆ ಮಾಡಿಕೊಡ್ತೀರಿ ಅಂತ ಅವರು ಮಾತು ಕೊಟ್ಟಿದ್ದಾರೆ. ಇನ್ನು 2 ತಿಂಗಳಿಂದ ರೇಷನ್ ಹೋಯಿತು, ಮತ್ತೆ ಪುನಃ 2 ತಿಂಗಳು ಹೇಳಿದ್ದಾರೆ. 4 ತಿಂಗಳು ನಾವು ಎಲ್ಲಿ ಸರ್ ಹೋಗ್ಬೇಕು ಸರ್? ಏನೋ ಇದು ಚಿಕ್ಕಬಳ್ಳಾಪುರದ ಆಟೋ ಚಾಲಕರ್ತಕ್ಕಂಥ ನೂರ್ ಸೈಯದ್ ಅಹಮದ್ ರವರ ಮಾತು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ನಮಗೆ ನಾವು ದುಡ್ಕೊಂಡು ಆಟೋ ಡ್ರೈವರ್, ನಾವು ಆಟೋಲ್ಲಿ ಜೀವನ ಮಾಡೋದು. ನಾವು ಯಾವುದೇ ನಾವು ತೆರಿಗೆನ ಯಾವುದನ್ನು ನಾವು ಕಟ್ತಾ ಇಲ್ಲ ಸರ್. ಮೊನ್ನೆ ಕಾನೂನು ಏನಾಯಿತು, ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಾವು ಪೆನಾಲ್ಟಿ ಬೀಳುತ್ತೆ ಅಂತ ಹೇಳಿದ್ದಕ್ಕೆ 1000 ರೂಪಾಯಿ ಕೊಟ್ಬಿಟ್ಟು ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಿದಿರಿ. ಅದಾದಮೇಲಿಂದ ನಮಗೆ 2 ತಿಂಗಳಾಯಿತು. ಇವಾಗ 2ನೇ ತಿಂಗಳು ನಮಗೆ ರೇಷನ್ ಬರ್ತಾ ಇಲ್ಲ. 2 ತಿಂಗಳಿಂದನೂ ರೇಷನ್ನು APL ಮಾಡಿಬಿಟ್ಟಿದ್ದಾರೆ. BPL ಇದ್ದಿದ್ದು ಇಷ್ಟು ವರ್ಷವೂ APL ಮಾಡಿದ್ದಾರೆ ಸರ್. ಅದಕ್ಕೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮದು BPL ಇತ್ತು, BPL ಕಾರ್ಡೇ ನಮ್ಗೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀರಿ. ಆಟೋ ಓಡಿಸೋದು ಎಷ್ಟಾಗುತ್ತೆ ಸಂಪಾದನೆ, ಎಷ್ಟು ಯಾವ ರೀತಿ ಕಷ್ಟ ಇದೆ ಜೀವನ ಸರ್? ತುಂಬಾ ಕಷ್ಟ ಇದೆ ಸರ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದ್ರೆ ನಾವು ಒಂದು 500 ರೂಪಾಯಿಂದ 600 ರೂಪಾಯಿ ದುಡಿಬಹುದು. ಲಗೇಜ್ಗೆ ಮತ್ತೊಂದು ಹಾಕ್ಕೊಂಡ್ರೆ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅದು ಬಿಟ್ಟರೆ ಆಟೋಗಳು ಜಾಸ್ತಿ ಆಗಿಬಿಟ್ಟಿದೆ ಚಿಕ್ಕಬಳ್ಳಾಪುರದಲ್ಲಿ. ಹಾಗಾಗಿ ಕಷ್ಟ ಇದೆ ಜೀವನ ಮಾಡೋದಕ್ಕೆ. APL ಶ್ರೀಮಂತರಂತಲ್ವಾ? ಎಲ್ಲಿ ಸರ್? ಯಾರು ಹೇಳಿದ್ದು ಸರ್ ಶ್ರೀಮಂತರು ಅಂದ್ಬಿಟ್ಟು? ಶ್ರೀಮಂತ ಆಗಿದ್ದರೆ ನಾನು ಆಟೋ ಓಡಿಸ್ತಾ ಇದ್ನಾ ಇವತ್ತು? ಶ್ರೀಮಂತರ ಎಲ್ಲರ ಹತ್ರನೂ ಇವಾಗ ಮಾಮೂಲಿ ಕಾರ್ಡ್ ಇದೆ. ನಾವೂ ಆಟೋ ಡ್ರೈವರ್, ನಮಗೂ BPL ಕಾರ್ಡೇ ಕೊಟ್ಟಿರೋದು. ಆವತ್ತಿಂದನೂ ಅಷ್ಟೇ BPL ಕಾರ್ಡೇ ಇರೋದು. ಇವತ್ತು ಈ ಮೊನ್ನೆ 2 ತಿಂಗಳ ಮುಂಚೆ ಈ ಥರ ಆಗಿದೆ. ಆ ಸಮಸ್ಯೆಗೋಸ್ಕರ ನಾವು ತೊಗೊಂಡೋಗ್ಬಿಟ್ಟು ಸರಿಪಡಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವು ಅರ್ಜಿ ಕೊಟ್ಟಿದ್ದೀರಿ ಸರ್.